ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯಾರೋ ಒಬ್ಬರು ಚಾಲು, ಮಲ್ಲಪ್ಪ ಹುಲ್ಲೂರು ಚಾಲು ಅದ ನೋಡ್ರಿ, ಅದು ಮ್ಯೂಟ್. ಏನಂದ್ರೆ, ಒಂದು ಅಖಂಡ ಬ್ರಹ್ಮ ಒಂದು ಆದ, ಅದ್ರಾಗೇನು ಡೌಟ್ ಇಲ್ಲ. ಅದಕ್ಕೆ ಶುದ್ಧ ಬ್ರಹ್ಮ ಅಂತಾರೆ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂತಾರೆ. ಅಖಂಡ ಇದ್ದದ್ದು ಒಂದು. ನೀವೇನ್ ಮಾಡಬೇಕು? ಅನುಭವಕ್ಕೆ ತಂದ್ಕೋಬೇಕದು. ಆಮೇಲೆ ಆ ಅಖಂಡ ಬ್ರಹ್ಮದಾಗ ಈಗ ಒಂದು ಪಾಟಿ ಅಂತ ತಿಳ್ಕೊರಿ. ಒಂದು ಪಾಟಿ, ಒಂದು ಪೆನ್, ನೋಟ್ಬುಕ್ ಏನಾರು ಇಟ್ಕೊಂಡಿರಿ ಅಂದ್ರೆ ಒಂದು ದೊಡ್ಡ ಸರ್ಕಲ್ ಎಳೆದಿರಿ. ದೊಡ್ಡ ಸರ್ಕಲ್ ಎಳೆದ್ರಿ ಅಂತಂದ್ರೆ ಆ ಸರ್ಕಲ್ ಒಳಗ ಮತ್ತು ಸರ್ಕಲ್ ಹೊರಗೆ ಅದೇ ಪೇಪರ್ ಯಾವ್ದ, ಬೇರೆ ಪೇಪರ್ ಅವ ಒಳಗೆ. ಸರ್ಕಲ್ ಒಳಗನು ಅದೇ ಪೇಪರ್ ಯಾವ್ದ, ಸರ್ಕಲ್ ಹೊರಗನು ಅದೇ ಪೇಪರ್. ಸರ್ಕಲ್ ಒಳಗಿಂದ ಪೇಪರಿಗೆ ಏನಂತಾರಂದ್ರೆ ಬ್ರಹ್ಮ ಅಂತಾರ. ಆ ಸರ್ಕಲ್ ಹೊರಗಿನ ಪೇಪರ್ಗೆ ಶುದ್ಧ ಬ್ರಹ್ಮ ಅಂತಾರ. ಶುದ್ಧ ಬ್ರಹ್ಮ ಏನಾಗ್ಯಾನ? ಬ್ರಹ್ಮಾಂಡ ಎನ್ನುವ ಒಂದು ವೃತ್ತದೊಳಗ ಆವರಿಸಿದ್ದಕ್ಕೆ ಅವ ಬ್ರಹ್ಮ ಆಗಿ ಕೂತ್ಬಿಟ್ಟಾನೆ. ಆ ಬ್ರಹ್ಮ ಏನದನ? ಲಕ್ಷಾರ್ಥದ ಬ್ರಹ್ಮದನ. ಬ್ರಹ್ಮ ಲಕ್ಷಾರ್ಥದ ಬ್ರಹ್ಮದನ. ಆ ಸರ್ಕಲ್ ಒಳಗ ಈಶ್ವರ ಮತ್ತು ಮಾಯೆಯರು ಏನದರ, ಅದು ವಾಚ್ಯಾರ್ಥದ ಬ್ರಹ್ಮ. ಆ ಈಶ್ವರ ಮಾಯೆಯರನ್ನ ಹಿಡ್ಕೊಂಡು ನೀವು ಅವು ಏನು ಪಂಚಭೂತಗಳು, ಅವು ಏನೇನದವ, ಎಲ್ಲ 84 ಲಕ್ಷ ಜೀವರಾಶಿಗಳು, ಅವು ಏನೇನದವ, ಇಡೀ ವಿಶ್ವದೊಳಗಿನ ಎಲ್ಲ ಸಮುಲ್ಲೇಖನ ಬಿತ್ತಯೇ, ಅದೆಲ್ಲ ಹಿಡ್ಕೊಂಡು ಆ ಒಂದು ಲಕ್ಷಾರ್ಥದ ಬ್ರಹ್ಮನನ್ನ ಹಿಡ್ಕೊಂಡೇ ಹೇಳ್ಬೇಕಾಗ್ತದೆ. ನೀವು ಬರೇ ವಾಚ್ಯಾರ್ಥದ ಬ್ರಹ್ಮನನ್ನ ಅಷ್ಟೇ ಹೇಳಕ್ ಬರಂಗಿಲ್ಲ. ವಾಚ್ಯಾರ್ಥದ ಬ್ರಹ್ಮ ಪ್ಲಸ್ ಲಕ್ಷಾರ್ಥದ ಬ್ರಹ್ಮ ಎರಡು ಕೂಡಿಸೇ ನೀವು ಬ್ರಹ್ಮಾಂಡ ಅನ್ಬೇಕಾಗ್ತದೆ. ಮತ್ತೆ ಆ ಒಂದು ಸರ್ಕಲ್ ಒಳಗೆ ಮತ್ತೊಂದು ಸಣ್ಣ 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 ಸರ್ಕಲ್ಗಳು ಹಾಕ್ರಿ. ಅವು ಎಷ್ಟು ಸರ್ಕಲ್ ಹಾಕಿದ್ರು ಆ ಎಲ್ಲ ಸರ್ಕಲ್ ಒಳಗೂ ಅದೇ ಪೇಪರ್ ಅದ ಇಲ್ಲ, ಆ ಸರಿ
ಒಂದೇ ಪೇಪರ್ನಾಗೆ ಒಳಗೆ 84 ಲಕ್ಷ ಸಣ್ಣ 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 ಸರ್ಕಲ್ಗಳು ಹಾಕ್ರಿ, ಸಣ್ಣ ಸಣ್ಣ ವೃತ್ತಗಳು ಹಾಕ್ರಿ. ಅವ್ರ ಪೈಕಿ 80 ಲಕ್ಷದ ಪೈಕಿ ನಿಮ್ಮದು ಒಂದು ವೃತ್ತ. ನಿಮ್ಮ ವೃತ್ತದೊಳಗ ಇರೋದು ಅದೇ ಪೇಪರ್, ದೊಡ್ಡ ವೃತ್ತದೊಳಗಿರೋದು ಅದೇ ಪೇಪರ್, ಆ ದೊಡ್ಡ ವೃತ್ತದ ಹೊರಗಿರೋದು ಅದೇ ಪೇಪರ್, ಒಂದೇ ಪೇಪರ್. ಈಗ ನಮ್ಮ ಸಾಧನೆ ಏನ್ ಮಾಡ್ಬೇಕಾಗ್ಯದ? ದೊಡ್ಡ ವೃತ್ತ ನಮ್ಮ ಬದುಕಿಗೆ ಆಸರೆ ಅದ. ಅದ್ರೊಳಗೆ ಪಂಚಭೂತಗಳದವ, ವಿಷಯಗಳದವ. ಅವುಗಳ ಆಸರೆಯನ್ನ ತಗೊಂಡು ನಾವು ಬದುಕಬೇಕು. ಈಶ್ವರ ಕೃಪೆ ಲಿಂತ ನಮ್ಮ ಬದುಕು ನಡಿಬೇಕು. ಆದ್ರೆ ನಾವು ಏನಾಗಬೇಕಾಗ್ಯದ? ಈ ಸಣ್ಣ ವೃತ್ತದೊಳಗ ಶುದ್ಧ ಬ್ರಹ್ಮಗ ಆ ಪೇಪರ್ಗೆ ಏನಂತೀವಿ? ಕೂಟಸ್ಥ ಅಂತೀವಿ. ಆ ಕೂಟಸ್ಥನಲ್ಲಿ ಏನದ? ಜೀವ ಮತ್ತು ಅವಿದ್ಯೆ ಅಂತ ಎರಡದವ ತತ್ವಗಳಲ್ಲಿ. ಕೂಟಸ್ಥನ ಜೊತೆಗೆ ಜೀವ ಮತ್ತು ಅವಿದ್ಯೆ, ಮತ್ತ ಹೊರಗೆ ದೊಡ್ಡ ಸರ್ಕಲ್ನೊಳಗ ಆ ಬ್ರಹ್ಮನ ಜೊತೆಗೆ ಈಶ್ವರ ಮತ್ತು ಮಾಯೆ. ಈ ರೀತಿ ದೊಡ್ಡದ್ರಾಗ 3 ಅದಾವ, ಸಣ್ಣದ್ರಾಗ 3 ಅದಾವ. ಈ ಪಿಂಡಾಂಡದೊಳಗ ಕೂಟಸ್ಥ ಮತ್ತೆ ಜೀವ ಮತ್ತೆ ಅವಿದ್ಯೆ ಇಷ್ಟದವ. ಅವು 3 ಕೂಡಿದಾಗೆ ಅದು ಪಿಂಡಾಂಡ ಆಗ್ತದೆ. ಬ್ರಹ್ಮಾಂಡದಾಗ ಬ್ರಹ್ಮ ಮತ್ತೆ ಆ ಈಶ್ವರ ಅಲ್ಲಿ ಲೀಲೆ ಮಾಡೋದಕ್ಕೆ ಮತ್ತೆ ಈಶ್ವರ ಶಿವಶಕ್ತಿ ಬೇಕಲ್ಲ. ಈಶ್ವರ ಮತ್ತು ಮಾಯೆಯರ ಲೀಲೆಯಿಂದ ಬ್ರಹ್ಮಾಂಡ ಆಗ್ತದೆ. ಆ ಬ್ರಹ್ಮಾಂಡಕ್ಕೆ ಆಸರೆ ಯಾರಪ್ಪ ಅಂದ್ರೆ ಅದೇ ಶುದ್ಧ ಬ್ರಹ್ಮನೇ ಅದಕ್ಕೆ ಆಸರೆ ಅದನ್ನು. ಈಗ ನಾನು ನಾನು ಅಂತೇನಂತೀವಲ್ಲ, ಆ ನಾನು ಅನ್ನೋದು ಅನಾತ್ಮ ಸಹಿತವಾಗಿ ಆತ್ಮನನ್ನ ಬೆರೆಸಿಕೊಂಡು ಹೇಳ್ತೀವಲ್ಲ, ಆ ನಾನು ಅದು ವಾಚ್ಯಾರ್ಥದ ನಾನು. ಬ್ರಹ್ಮಾಂಡದೊಳಗೆ ಸಹಿತ ನೀನು ನೀನು ಅಂತ ಪರಮಾತ್ಮನಿಗೆ ಅಂತಿರ್ತೀರಿ. ಆ ಅನಾತ್ಮ ಪಂಚಭೂತಗಳನ್ನ ಹಿಡ್ಕೊಂಡೇ ಆ ಚೇತನವನ್ನು ನೀವು ಹೇಳ್ತಿರಲ್ಲ, ಅದೇ ಅಂತದು ತ್ವಂ, ಅದು ದ್ಯಾಟ್ ಅಂತ. ಆ ಒಂದು ದ್ಯಾಟ್ ಅದು ಅಂತ ಏನದಲ್ಲ, ಅದು ಆ ಪಂಚಭೂತ ಜಡ ಪ್ರಪಂಚವನ್ನ ಹಿಡ್ಕೊಂಡು ನೀವು ನೀನು ಅಂತೇನಂತಿರಲ್ಲ, ಅದೇನದ ವಾಚ್ಯಾರ್ಥದ ನೀನು, ವಾಚ್ಯಾರ್ಥದ ಅದು ಅಂತ. ಈಗ ವಾಚ್ಯಾರ್ಥದ ಅದು ಮತ್ತು ವಾಚ್ಯಾರ್ಥದ ನಾನುವಿನಲ್ಲಿ ವ್ಯತ್ಯಾಸ ಅದ, ಅದರೊಳಗೆ ಏನು ಡೌಟ್ ಇಲ್ಲ. ವಾಚ್ಯಾರ್ಥದ ನಾನು ಜೀವ ಸಾಣದದ, ಈಶ್ವರ ದೊಡ್ಡವದನ ಇಲ್ಲ. ಮಾಯೆ ವಿಶ್ವವ್ಯಾಪಕ ಅದ, ಮಾಯೆ ವಿಶ್ವವ್ಯಾಪಕ ಅದ. ಅವಿದ್ಯೆ ನಿಮ್ಮ ಶರೀರ ವ್ಯಾಪಕ ಅಷ್ಟೇ, ಪಿಂಡಾಂಡ ವ್ಯಾಪಕ ಅದ. ಅದಕ್ಕ ಇದಕ್ಕ ಶಕ್ತಿಯೊಳಗ ಚೇಂಜ್, ಗಾತ್ರದೊಳಗ ಚೇಂಜ್, ಅದರದ್ದು ಜ್ಞಾನ, ಇಡೀ ಜಗತ್ತು ನಡೆಸಂತ ಜ್ಞಾನ ಅದರದು, ಒಂದು ಶರೀರ ನಡೆಸಂತ ಜ್ಞಾನ ಇದರದು, ಇಡೀ ಜಗತ್ತು ಹೆಂಗ್ ಇಟ್ಕೋಬೇಕನ್ನೋ ಇಚ್ಛಾಶಕ್ತಿ ಅದರದು. ಇದು ಏನದ? ಈ ಶರೀರ ಹೆಂಗ್ ಇಟ್ಕೋಬೇಕು, ಈ ಜೀವನ ಹೆಂಗ್ ನಡೆಸ್ಬೇಕನ್ನೋದು ಇದ್ರ ಇಚ್ಛಾಶಕ್ತಿ ಇದರದು. ಇವುದ್ರೊಳಗ ವಾಚ್ಯಾರ್ಥದೊಳಗ ಏನದಲ್ಲ, ನಾನು ನೀನು ತತ್ ತ್ವಮ್ಮ, ವಾಚ್ಯಾರ್ಥದ ನಾನು ವಾಚ್ಯಾರ್ಥದ ನೀನುವಿನೊಳಗ ವ್ಯತ್ಯಾಸ, ಅದ್ರಾಗ ಏನು ಡೌಟ್ ಇಲ್ಲ. ಆದರೆ ಆ ವಾಚ್ಯಾರ್ಥದ ನಾನು ಅಂದ್ರೆ ಅನಾತ್ಮಗಳನ್ನ ಬಿಟ್ಟು ಕೇವಲ ಆತ್ಮವನ್ನೇ ನೋಡಿದ್ರಿ ಅಂದ್ರೆ, ಆ ಆತ್ಮ ಅಂದ್ರೆ ಅದು ಬಿಳಿ ಪೇಪರ್. ಈ ಪಿಂಡಾಂಡದೊಳಗ ಅನಾತ್ಮಗಳು, ಈ ಪಂಚಭೂತ ಸಪ್ತಧಾತುಗಳು ಬಿಟ್ಟು ಕೇವಲ ನೀವು ಆ ಕೂಟಸ್ಥನನ್ನಷ್ಟೇ ನೋಡಿದ್ರಿ ಅಂದ್ರೆ, ಆ ಕೂಟಸ್ಥ ಬೇರೆ ಯಾರು ಅಲ್ಲ, ಅವ ಶುದ್ಧ ಬ್ರಹ್ಮನೇ ಅದನು. ಆ ಬ್ರಹ್ಮ
ಬೇರೆ ಯಾರು ಅಲ್ಲ, ಬ್ರಹ್ಮಾಂಡದೊಳಗಿರುವ ಬ್ರಹ್ಮ ಅವ ಬೇರೆ ಯಾರು ಅಲ್ಲ, ಅವ ಶುದ್ಧ ಬ್ರಹ್ಮನೇ ಆಗ್ಯಾನ. ಶುದ್ಧ ಬ್ರಹ್ಮನೇ ಈ ಬ್ರಹ್ಮಾಂಡ ಪಿಂಡಾಂಡ ಬರೋದಕ್ಕಿಂತ ಮೊದಲು ಇದ್ದ, ಬ್ರಹ್ಮಾಂಡ ಪಿಂಡಾಂಡಗಳು ಇರುವಾಗಲೂ ಇರ್ತಾನ, ಬ್ರಹ್ಮಾಂಡ ಪಿಂಡಾಂಡಗಳು ಹೋದ ಮೇಲೂ ಅವ ಇರ್ತಾನ. ಈ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಎರಡು ರೀತಿ ಲೀಲೆ. ಒಂದು ಮಾಯೆ ಈಶ್ವರರ ಲೀಲೆ ಬ್ರಹ್ಮಾಂಡಗತವಾಗಿರ್ತದೆ. ಆ ಮಾಯೆ ಈಶ್ವರರ ಲೀಲೆ ಸಮೇತವಾಗಿ ಆ ಬ್ರಹ್ಮಾಂಡವನ್ನು ನಾವು ಬ್ರಹ್ಮ ಅಂತ ಅಂದೇವಂತಂದ್ರೆ ಅದು ವಾಚ್ಯಾರ್ಥ. ಮಾಯೆ ಈಶ್ವರರ ಲೀಲೆಯನ್ನ ಬಿಟ್ಟು ಕೇವಲ ಆ ಚೈತನ್ಯವನ್ನು ಕುರಿತು ನಾವು ಹೇಳಿದೆವಂತಂದ್ರೆ ಅದು ಲಕ್ಷ್ಯಾರ್ಥ, ತತ್ ಪದದ ಲಕ್ಷ್ಯಾರ್ಥ. ಇಲ್ಲಿ ಅವಿದ್ಯೆ ಮತ್ತು ಜೀವ ಅಂತೇನಾದರೆ ಇವರಿಬ್ಬರ ಲೀಲೆಯನ್ನ ಆ ಕೂಟಸ್ಥನ ಜೊತೆ ಸೇರಿಸಿ ಹೇಳಿದೆವಂತಂದ್ರೆ ಅದು ವಾಚ್ಯಾರ್ಥ, ತ್ವಂ ಪದದ ವಾಚ್ಯಾರ್ಥ. ಅವಿದ್ಯೆ ಮತ್ತು ಜೀವರ ಲೀಲೆಯನ್ನು ಬಿಟ್ಟು ಕೇವಲ ಕೂಟಸ್ಥನನ್ನು ಕುರಿತು ಹೇಳಿದೆವಂದ್ರೆ ಅದು ತ್ವಂ ಪದದ ಲಕ್ಷ್ಯಾರ್ಥ. ಅದಕ್ಕೆ ತ್ವಂ ಪದದ ಲಕ್ಷ್ಯಾರ್ಥದಲ್ಲಾಗಲಿ ತತ್ ಪದದ ಲಕ್ಷ್ಯಾರ್ಥದಲ್ಲಾಗಲಿ ಅವೆರಡೂ ಲಕ್ಷ್ಯಾರ್ಥಕ್ಕೆ ಆಧಾರವಾಗಿರುವಂತ ಶುದ್ಧ ಬ್ರಹ್ಮವಾಗಲಿ ಒಂದೇ. ಐ ಆಮ್ ದಟ್, ನಾನು ಅದು ಇದ್ದೇನೆ, ಅಹಂ ಬ್ರಹ್ಮ ಅಸ್ಮಿ ಅಂದ್ರೆ ಇದೇ ಅರ್ಥದಾಗ ಹೇಳ್ತಾರೆ. ತತ್ ಪದದ ವಾಚ್ಯಾರ್ಥವನ್ನ ತೆಗೆದೊಗೆದು ತ್ವಂ ಪದದ ವಾಚ್ಯಾರ್ಥವನ್ನ ತೆಗೆದೊಗೆದು ಕೇವಲ ತತ್ ಮತ್ತು ತ್ವಂ ಪದಗಳ ಲಕ್ಷ್ಯಾರ್ಥಗಳಲ್ಲಿ ನಾವು ವ್ಯವಹರಿಸಿದಾಗ ನಮಗ ಆ ತತ್ ಪದದ ಲಕ್ಷ್ಯಾರ್ಥದ ಜೊತೆಗೆ ನಾವು ಒಂದಾಗದು ಬೇಕಾಗಿಲ್ಲ. ನಮಗೆ ಏನಾಗಬೇಕಾಗ್ಯದ, ತ್ವಂ ಪದದ ಲಕ್ಷ್ಯಾರ್ಥದ ಜೊತೆಗೆ ನಾವು ಒಂದಾದ್ರೆ ಅದು ತತ್ ಪದದ ಲಕ್ಷ್ಯಾರ್ಥದ ಜೊತೆಗೆ ಒಂದಾದಂಗೆ. ತತ್ ಪದದ ಲಕ್ಷ್ಯಾರ್ಥಕ್ಕೆ ತ್ವಂ ಪದದ ಲಕ್ಷ್ಯಾರ್ಥಕ್ಕೆ ಏನು ವ್ಯತ್ಯಾಸ ಇಲ್ಲ. ಸಣ್ಣ ಸರ್ಕಲ್ ಒಳಗಿರೋ ಪೇಪರು ಅದೇ, ದೊಡ್ಡ ಸರ್ಕಲ್ ಒಳಗಿರೋ ಪೇಪರು ಅದೇ, ಆ ಸರ್ಕಲ್ ಹೊರಗಿರೋ ಪೇಪರ್ನು ಅದೇ. ಹಿಂಗಾಗಿ ಲಕ್ಷ್ಯಾರ್ಥ ವಾಚ್ಯಾರ್ಥದ ರೂಢಿ ಮಾಡ್ಕೋಬೇಕು, ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು, ತಿಳ್ಕೋಬೇಕು. ಅಮ್ಮ ಹಾಲು ತಗೋರಿ ಅಂತ ಅವ ಹಾಲು ತಗೊಂಬರ್ತಾನ. ಅವಂದು ಹೇಳೋದು ಹಾಲು, ಅದ್ರೊಳಗ ಅರ್ಧಕ್ಕರ್ಧ ನೀರು ಸೇರಿಸ್ಕೊಂಡು ಬಂದಾನ. ಆಯ್ತಪ್ಪ ಹಾಲು ಕೊಡಪ್ಪ ಅಂತ ನೀವೂ ಪಾತ್ರೆ ತಗೊಂಡು ಹಾಲು ಹಾಕಿಸ್ಕೋತೀರಿ, ನೀರು ಸಮೇತವಾದ ಹಾಲು ಹಾಕಿಸ್ಕೋತೀರಿ. ಹಾಲು ನೀರು ಸೇರಿಸಿ ಅದಕ್ಕೇನು ಹಾಲು ಅಂತಿರಲ್ಲ, ಅದು ಹಾಲಿನ ಲಕ್ಷ್ಯಾರ್ಥನ ವಾಚ್ಯಾರ್ಥನ? ವಾಚ್ಯಾರ್ಥ. ಅದು ಹಾಲ ನೀರ ಕಲ್ತದ್ದು ವಾಚ್ಯಾರ್ಥ. ಆ ನೀರಿಂದು ಹಾಲಿಂದು ಕೂಡಿಸೆ ಹಾಲಿನ ರೊಕ್ಕ ಕೊಡ್ರಮ್ಮ ಅಂತ ಅವ ಅಂತಾನ. ಆಯ್ತು ತಗೋರಪ್ಪ ಅಂತ ನೀವು ಒಂದು ತಿಂಗಳು ಒಂದು ವಾರ ಆಗೋ ರೊಕ್ಕ ಕೊಡ್ತೀರಿ. ಆ ರೊಕ್ಕ ಎದರ್ದಿರ್ತದ, ಹಾಲಿನ ಸಂಗಟ ನೀರಿಂದೂ ಕೊಟ್ಟೆ ಇರ್ತೀರಿ. ಹೆಂಗದು ವಾಚ್ಯಾರ್ಥ ಲಕ್ಷ್ಯಾರ್ಥ? ಅದಕ್ಕೆ ಆ ನೀರನ್ನು ಬಿಟ್ಟು ಕೇವಲ ಹಾಲಿನ ಕಡೆ ಲಕ್ಷ್ಯ ಕೊಟ್ಟು ಹಾಲನ್ನೇ ಕುರಿತು ನೀವು ಹೇಳಿದ್ರಿ ಅಂದ್ರೆ ಅದು ಏನದ, ಹಾಲಿನ ಲಕ್ಷ್ಯಾರ್ಥ. ಅದೇ ರೀತಿ ತ್ವಂ ಪದದ ಲಕ್ಷ್ಯಾರ್ಥ, ಅದೇ ರೀತಿ ತತ್ ಪದದ ಲಕ್ಷ್ಯಾರ್ಥ. ನಮ್ಮ ಅನಾತ್ಮಗಳು ಅಂತ ಏನದವಲ್ಲ, ಅವು ಸಪ್ತಧಾತುಗಳಿರ್ಬೋದು, ನಮ್ಮ ಶರೀರದೊಳಗೆ ಪಂಚಮಹಾಭೂತಗಳಿರ್ಬೋದು, ಪಂಚ ವಿಷಯಗಳಿರ್ಬೋದು, ಕರ್ಮೇಂದ್ರಿಯಗಳಿರ್ಬೋದು, ಜ್ಞಾನೇಂದ್ರಿಯಗಳಿರ್ಬೋದು, ಪಂಚ ಅಂತಃಕರಣಗಳಿರ್ಬೋದು. ಇವಕ್ಕೆ ಯಾವಕ ತಾನು ಬ್ರಹ್ಮಸ್ವರೂಪ ಅನ್ನೋಂಥ ಅರಿವೇ ಇಲ್ಲ. ಅವಕ್ಕೆ ಅವೆಲ್ಲ ಜಡ ಪದಾರ್ಥಗಳು, ಏನೇನು ಅರಿವಿಲ್ಲ ಅವಕ್ಕೆ. ಅಲ್ಲಿ ಬ್ರಹ್ಮ ಅಥವಾ ಆತ್ಮ ಆದಂತ ಅವು ಕೆಲಸ ಮಾಡ್ಲಿಕ್ಕತ್ತವ ಅಷ್ಟೇ. ಅಲ್ಲಿ ಆತ್ಮ ಇಲ್ಲಂದ್ರೆ ಅವೇನು ಕೆಲಸ ಮಾಡಲ್ಲ. ಹೀಗಾಗಿ ಆ ಆತ್ಮ ಚೈತನ್ಯ ಯಾವುದರಿಂದ ಇವುದರದೆಲ್ಲ ಆಟ ನಡೆದದ, ಆ ಆತ್ಮ ಚೈತನ್ಯಕ್ಕೆ ಲಕ್ಷ್ಯಾರ್ಥ ಅಂತಾರ. ಅದು ಅರಿಯುವ ವಸ್ತು.
ಅದು ನಿಯಾಮನ ಶಕ್ತಿ. ಇದನ್ನೆಲ್ಲ ನಿಯಂತ್ರಣ ಮಾಡೋ ಶಕ್ತಿ ಅದು. ಅದಕ್ಕೆ ಐ ಆಮ್ ದ್ಯಾಟ್, ನಾನು ಅದೇ ಇದ್ದೇನೆ ಅಂತ ನಾವೇನ್ ಮಾಡಬೇಕು, ಅನಾತ್ಮ ವಸ್ತುಗಳನ್ನ ಬಿಟ್ಟು ಕೇವಲ ಚೇತನವನ್ನ ಹೇಳ್ಕೊಂಡು ಅದು ಬರೇ ಚೇತನವನ್ನ ನೋಡ್ಕೊಂಡು ಹೋಗೋದು ಮಾಡಿದೆವು, ಲಕ್ಷಾರ್ಥದಾಗ ಹೋಗ್ಬಿಟ್ಟೆವಂತಂದ್ರೆ ಮುಗೀತು. ಅದೇ ಮೋಕ್ಷ, ಅದೇ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಏನ್ ತ್ರಾಸದಿದ್ರೆ ಎಷ್ಟು ಒದ್ದಾಡ್ಲಕತ್ತಿರಲ್ಲ. ಲಕ್ಷಾರ್ಥದ ನಾನು, ಲಕ್ಷಾರ್ಥದ ನೀನು, ಅದರೊಳಗೆ ಏನೂ ವ್ಯತ್ಯಾಸ ಇಲ್ಲ. ಒಂದೇ ವಸ್ತು ಅದು. ನಾನಂದ್ರು ಅದೇ ವಸ್ತು, ನೀನಂದ್ರು ಅದೇ ವಸ್ತು. ಭಗವದ್ಗೀತೆ ಒಳಗೆ ಶ್ರೀಕೃಷ್ಣ ನಾನು ನಾನು ಅಂತನ, ಬಸವಾದಿ ಶರಣರು ಕೂಡಲ ಸಂಗಮನಾಥನಿಗೆ ನೀನು ನೀನು ಅಂತಾರೆ. ಎತ್ತ ನೋಡಿದಡತ್ತ ನೀನೇ ದೇವ ಅಂದ್ರೂ ಅದೇ, ಎತ್ತ ನೋಡಿದಡತ್ತ ನಾನೇ ದೇವ ಅಂದ್ರೂ ಅದೇ, ಒಂದೇ ವಸ್ತು. ಯಾವುದನ್ನು ಕುರಿತು ಹೇಳ್ಯಾರ ಅವರು? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಚೇತನವನ್ನು ಕುರಿತೇ ಹೇಳ್ಯಾರ. ಅನಾತ್ಮ ಸಮೇತವಾಗಿ ಅರಿಸಿಕೊಳ್ಳುವ ವಸ್ತುಗಳ ಸಮೇತವಾಗಿ ನೀವು ಆತ್ಮವನ್ನ ಹೇಳಿದಿರಿ ಅಂತಂದ್ರೆ ಅದು ವಾಚ್ಯಾರ್ಥ. ಅನಾತ್ಮ ರಹಿತವಾಗಿ ಕೇವಲ ಆತ್ಮ ಅಥವಾ ಕೇವಲ ಚೇತನ, ಕೇವಲ ಬ್ರಹ್ಮ, ಕೇವಲ ಕೂಟಸ್ಥನನ್ನ ಕುರಿತು ಹೇಳಿದ್ರಿ ಅಂತಂದ್ರೆ ಅದೇನದ? ಲಕ್ಷಾರ್ಥ. ಈ ಸೂತ್ರ ಬಿಡಂಗಿಲ್ಲ ನೀವು, ಫೌಂಡೇಶನ್ ಸೂತ್ರ ಇದು. ಒಂದ್ ದೊಡ್ಡ ಸರ್ಕಲ್ ಹಾಕಿದ್ರಿ. ಕೂಟಸ್ಥ ಬರಲ್ಲ, ಮೊದಲ ದೊಡ್ಡದೊಂದು ಸರ್ಕಲ್ ಹಾಕ್ರಿ. ಹಾಕಿದ್ರಿ ಅಂದ್ರ ಹೊರಗಿರವ ಶುದ್ಧ ಬ್ರಹ್ಮ, ಒಳಗಿದ್ದವ ಬರೀ ಬ್ರಹ್ಮ. ಒಳಗಿರೋದು ಆ ಬಿಳಿ ಹಾಳಿ ಏನದಲ್ಲ ಬರೀ ಬ್ರಹ್ಮ. ಆ ಬ್ರಹ್ಮಾಂಡದೊಳಗ ಅಲ್ಲಿ ಲೀಲೆ ಯಾರು ಮಾಡ್ತಾರಂದ್ರೆ ಶಿವಶಕ್ತಿಯರು, ಈಶ್ವರ ಮತ್ತು ಮಾಯೆ. ಅವ್ರ ಲೀಲೆ ಅದು, ಅವ್ರ ಲೀಲಾಕ್ಷೇತ್ರ. ಇಡೀ ಬ್ರಹ್ಮಾಂಡಕ್ಕೆ ಅವರಿಬ್ಬರದೇ ಆಟ. ಪಾಪ ಪುಣ್ಯನು ಅವ್ರದೇ, ಸುಖ ದುಃಖನು ಅವ್ರದೇ, ಪಂಚಮಹಾಭೂತಗಳು ಎಲ್ಲ ಅವ್ರದೇ, ಎಲ್ಲ ಅದ್ರೊಳಗೆ ಏನ್ ಬೈಲದ ಅದಿಟ್ಟೆಲ್ಲ ಅವ್ರದೇ. ಅದು ಅವ್ರ ಏರಿಯಾ. ಭಾರತದ ಹೆಂಗ್ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಹೆಂಗ್ ಅದ ಕಂಟ್ರೋಲು, ಹಾಂಗ ಇಡೀ ದೇಶಕ್ಕೆ ಅವರೇ. ಮುಂದೆ ಇಂಡಿವಿಜುವಲ್ ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರು ಮುಖ್ಯಮಂತ್ರಿ ಹೆಂಗ್ ಅದಾರ ಹಾಂಗ ಒಂದೊಂದು ದೇಹಕ್ಕೆ ಏನದ ಅದ್ರೊಳಗ ಮತ್ತೆ ಇಬ್ಬಿಬ್ರು ಅದಾರ. ಯಾರು? ಒಂದು ದೇಹದೊಳಗಿರುವ ಚೇತನಕ್ಕೆ ಕೂಟಸ್ಥ ಅಂತಾರ, ಇಡೀ ಬ್ರಹ್ಮಾಂಡ ತುಂಬಾ ಇರೋಂಥ ಚೇತನಕ್ಕೆ ಬ್ರಹ್ಮ ಅಂತಾರ. ಆ ಇಡೀ ಬ್ರಹ್ಮಾಂಡದೊಳಗಿರುವ ಚೇತನದೊಳಗ ಲೀಲೆ ಮಾಡೋರು ಈಶ್ವರ ಮಾಯೆಯರು. ಇಲ್ಲಿ ಲೀಲೆ ಮಾಡೋರು ಯಾರಪ್ಪ ಅಂದ್ರೆ ಜೀವ ಮತ್ತು ಅವಿದ್ಯೆಯರು. ಆ ದೊಡ್ಡ ಸರ್ಕಲ್ನಾಗ ಇನ್ನೊಂದಿಷ್ಟು ಸಣ್ಣ ಸರ್ಕಲ್ಗಳು ಹಾಕ್ರ, ಅಸಂಖ್ಯಾತ ಸರ್ಕಲ್ಗಳು ಹಾಕ್ರ. ಎಲ್ಲ ಸರ್ಕಲ್ ಒಳಗ ಇರೋದು ಅದೇ ಹಾಳಿನೇ ಆಧಾರವಾಗ್ಯದ. ಆ ಹಾಳಿ ಒಳಗ ಯಾರ ಲೀಲೆ ನಡೀತದಂತಂದ್ರ ಒಂದೊಂದು ಸರ್ಕಲ್ ಒಳಗ ಒಂದೊಂದು ಸಣ್ಣ ಸಣ್ಣ, ಹೆಂಗಂದ್ರ ಒಂದು ದೊಡ್ಡ ಕನ್ನಡಿ ಅದ. ಆ ಕನ್ನಡಿ ಮೇಲೆ ಮುಂದೆ ಹೋಗಿ ನಿಂತ್ರಿ ಅಂದ್ರೆ ನಿಮ್ಮದು ಒಂದೇ ಒಂದು ಪ್ರತಿಬಿಂಬ, ಬಿಂಬ ಒಂದೇ, ಪ್ರತಿಬಿಂಬನೂ ಒಂದೇ. ಆ ಕನ್ನಡಿ ಕೆಳಗೆ ಬಿದ್ದು ಒಡೆದು ಚೂರು ಚೂರು ಆಯ್ತು ಅಂತಂದ್ರೆ ಅದ್ರೊಳಗೆ ಏನಾಗ್ತದ, ಏಸು ಚೂರು ಅದಾವ, ಆಸು ಚೂರಿನೊಳಗ ಅಷ್ಟೊಂದು ಪ್ರತಿಬಿಂಬಗಳು, ಒಂದೊಂದು ಚೂರಿನಾಗ ಒಂದೊಂದು ಪ್ರತಿಬಿಂಬ. ಅಲ್ಲಿ ಏನು ಜೀವ ಅಂದ್ರೆ ದೇಹಾಭಿಮಾನಿ ಜೀವ. ನಿಮ್ಮ ಚೈತನ್ಯದ ಒಂದು ಭಾಗವೇ ಏನಾಗ್ಯದ, ದೇಹಾಭಿಮಾನಿಯಾಗಿ ಜೀವ ಆಗಿ ಕೂತ್ಬಿಟ್ಟದ. ದೇಹಾಭಿಮಾನಿ ಜೀವ ಇರಲಿಲ್ಲ ಅಂತಂದ್ರೆ ದೇಹ ಮೇಂಟೈನ್ ಹೆಂಗ್ ಮಾಡ್ತೀರಿ?
ಅದ್ರ ಬಗ್ಗೆ ಕಾಳಜಿನೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಮೂಗನಾಗ ಸುಂಬಳ ಸೋರ್ಲಕತ್ತದ. ದೇಹಾಭಿಮಾನಿ ಜೀವ ಇರ್ಲಿಲ್ಲ ಅಂತಂದ್ರೆ ಹಂಗೆ ಸೋರ್ಲಕ್ ಬಿಡ್ತೀರ? ಅದ್ರದ್ದು ಅವಶ್ಯಕತೆ ಆದ ಇಲ್ಲ? ದಿನ ಮೈ ತೊಳ್ಕೋಬೇಕು, ತಚ್ಚಿರ್ಬೇಕು, ತಿನ್ಬೇಕು, ಉಣಬೇಕು, ಏನೆಲ್ಲ ಮೇಂಟೈನ್ ಮಾಡೋದಕ್ಕೆ ಅದು ಜೀವದ ಅವಶ್ಯಕತೆ ಆದ. ಮತ್ತೆ ದೇಹದ ಕಾಳಜಿ ಮಾಡೋದೇ ಜೀವ ಇರಲಿಲ್ಲ ಅಂತಂದ್ರೆ ನಿಮ್ಮ ಚೇತನದ ಒಂದು ಭಾಗ ಆ ದೇಹದ ಒಂದು ಮೇಂಟೆನೆನ್ಸ್ಗೆ ಜೀವ ಆಗ್ಯದ. ಆ ಜೀವ ಏನಾಗ್ಯದ ಅಂದ್ರೆ ಅಜ್ಞಾನದ ಕಾರಣ. ಈ ಬ್ರಹ್ಮಜ್ಞಾನದ ನಾಲೆಜ್ ಇಲ್ಲದಕ್ಕ ಆ ದೇಹ ಮೇಂಟೈನ್ ಮಾಡೋದೇ ದೊಡ್ಡ ಕೆಲಸ ಆಗುತ್ತದೆ. ಅದನ್ನು ಮೀರಿ ಆ ಕೆಲಸ ಮಾಡೋದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡುತ್ತ ಮೊದಲು ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಅವ್ರಿಬ್ಬರೇ ಇದ್ದಕ್ಕೆ ಒಬ್ಬರಿಗೆ ಒಬ್ಬರು ಏಟು ಬೇಕು ಅಟ್ಟೆ ಮಾಡ್ಕೊಂಡು ತಿಂತಿರ್ತಾರೆ. ಮುಂದೆ ಇನ್ನೂ ಒಂದು ಮಗು ಆದ್ಮೇಲೆ ಇಬ್ಬರೇ ಮಾಡ್ಕೊಂಡು ತಿಂದ್ರೆ ಹೆಂಗೆ? ಮುಂದೆ ಮಗುವಂದು ಮೇಂಟೈನ್ ಮಾಡ್ಲಿಕ್ಕೆ ಬೇಕಲ್ಲ, ಅದ್ರ ಜೊತೆಗೆ ಅಡಿಷನಲ್. ಹಂಗೆ ಒಂದಿಷ್ಟು ಮಕ್ಕಳು ಜಾಸ್ತಿ ಆದವು ಅಂದ್ರೆ ಅದರದನ್ನು ಕೆಲಸ ಜಾಸ್ತಿ ಹೆಂಗೆ ಆಗ್ತದ ಹಂಗಿದು. ದೇಹಾಭಿಮಾನಿ ಜೀವ ಏನ್ ಮಾಡ್ತದ? ಹೆಂಗೆ ಜವಾಬ್ದಾರಿ ಹೆಚ್ಚಾಗ್ತದ ಹಂಗಂಗ ಇಲ್ಲೇನಂದ್ರೆ ಬರೇ ಶರೀರ ಮೇಂಟೈನ್ ಮಾಡೋದು ಒಂದೇ ಅಲ್ಲ, ಮುಂದೆ ಆಧ್ಯಾತ್ಮ ಸಾಧನೆನೂ ಮಾಡ್ಬೇಕಪ್ಪ. ಇಬ್ಬರೇ ಗಂಡ ಹೆಂಡತಿ ಮಾಡ್ಕೊಂಡು ತಿನ್ನೋದು ಅಷ್ಟೇ ಅಲ್ಲ, ಇನ್ನ ಮಕ್ಕಳು ಮರಿ ಬಂಧು ಬಳಗ ಅತಿಥಿಗಳು ಗುರುಗಳು ಇವ್ರದೆಲ್ಲ ಸೇವೆ ಮಾಡ್ಬೇಕಲ್ಲ. ಹಂಗೆ ಗುರು ಆದವನು ಏನ್ ಮಾಡ್ತಾನೆ? ಬರೇ ದೇಹ ಮೋಹ ಮಾಡಬೇಡ ಅಂತ ಹೇಳಂಗಿಲ್ಲ. ದೇಹ ಮೋಹ ಮಾಡಲೇಬೇಕು, ದೇಹ ಮೇಂಟೈನ್ ಮಾಡಿಕೊಳ್ಳೇಬೇಕು. ಅದು ಒಂದೇ ಮಾಡೋದು ಕೆಲಸ ಅಲ್ಲ, ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಕೆಲಸಗಳದವ, ಅಡಿಷನಲ್ ಕೆಲಸಗಳದವ. ಒಂದಕ್ಕೆ ಹೋಗ್ಬೇಕನ್ನೋದು, ಎರಡಕ್ಕೆ ಹೋಗ್ಬೇಕನ್ನೋದು, ತಿನಿಸರು ತಿನ್ನೋದು ಇರಲಿಲ್ಲ. ಆ ಬ್ರಹ್ಮಾಕಾರ ವೃತ್ತಿಯಿಂದ ಹೊರಗಡೆನೆ ಬರಲಿಲ್ಲ. ಆ ವೃತ್ತಿ ಹಂಗಿರೋದೇನು? ಅದೇನು ದೊಡ್ಡ ಘನವಾದ ವೃತ್ತಿ ಅನ್ಕೊಂಡಿರೇನು? ಎದಕ್ಕೆ ಬರ್ತದ ಹಂಗಿದ್ರೆ? ಅದನ್ನೇ ದೊಡ್ಡ ಘನ ಮಾಡಿ ಅದೇ ಹೇಳ್ಕೊತ ಹೊಂಟ್ಬಿಟ್ಟಿರಿ. ಇದನ್ನು ಇರ್ಬೇಕು, ಅದನ್ನು ಇರ್ಬೇಕು, ಎರಡೂ ಇರ್ಬೇಕು. ಬ್ಯಾಲೆನ್ಸ್ ಔಟ್ ಕೇಸುಗಳವೆಲ್ಲ. ಬರೇ ಇದೇ ಮಾಡಿ ಅದನ್ನು ಮರೆಯೋದು, ಬರೇ ಅದೇ ಮಾಡಿ ಇದನ್ನು ಮರೆಯೋದು. ಹಂಗೆ ಬ್ಯಾಲೆನ್ಸ್ ಔಟ್ ಆಗೋದು ಸರಿನಾ? ಅದು ತಪ್ಪೋ ಒಪ್ಪೋ ಒಟ್ಟಾಗಿ ತಾವು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನದು? ಅದೇನು ದೊಡ್ಡ ಇದು ಅಂತ ಅದನ್ನೇ ದೊಡ್ಡದು ಮಾಡ್ಕೊತ ಹೊಂಟ್ಬಿಟ್ರ. ಅದು ಹಂಗೆ ಮಾಡಿದ್ರೆ ಏನದು? ಮತ್ತೆ ಸಾಧ್ಯ ಬೇಕಾಗಿಲ್ಲ. ಅದು ನಮ್ಗೆ ಎದಕ್ ಬೇಕು? ಅಂತ ಸಿದ್ಧಿನೇ ಬೇಕಾಗಿಲ್ಲ ನಮಗೆ. ನಮ್ಮನ್ನು ನಾವು ಮಾಡ್ಕೊಳ್ಳೋದನ್ನು ಇರ್ಬೇಕು, ಪ್ಲಸ್ ಆಧ್ಯಾತ್ಮ ಸಾಧನೆನೂ ಇರ್ಬೇಕು. ಮಾಡ್ಕೋತಿದ್ದಿಲ್ಲ, ತಮ್ಮ ತಾವು ಮಾಡ್ಕೋತಿದ್ದಿಲ್ಲ. ಅದೇ ಮತ್ತ ಹಂಗೆ ಇರ್ತಿದ್ರು. ಅದೇ ಮತ್ತ ಅದು ಹಂಗಿರ್ಬೇಕೇನೋ, ಹಂಗಾಗ್ಬೇಕೇನೋ? ಆ ಸ್ಥಿತಿ ಬೇಕಾ ಯಾರಿಗಾರೆ? ಅದೇ ಮತ್ತ ಅದು ಎದಕ್ ಬೇಕಂತ ಅಂತ ಸಿದ್ಧಿ ಬೇಕಾಗಿಲ್ಲ. ಅದೇನು ನಮಗಂತ ಘನವಾದ ಸಿದ್ಧಿ ಅಂತ ನಮಗೇನು ಅನ್ಸಲ್ಲ. ನಾರ್ಮಲ್ ಇರ್ಬೇಕು, ಸಹಜವಾಗಿರ್ಬೇಕು. ಒಬ್ಬೊಬ್ರು ಒಂದೊಂದು ಏನೋ ಮಾಡಿ ಹೋಗಿರ್ತಾರ. ಅವೆಲ್ಲ ಏನದವ ನಮಗ ಆದರ್ಶ ಅಲ್ಲವು. ಇಲ್ಲಿ ನಮ್ಮ ಮನೆ ನಮ್ಮ ರಾಯಚೂರು ಸಮೀಪ ಒಬ್ಬರು ಯಾನಾಗಿ ಹೊಂದಿ ಮಾಣಿಕಮ್ಮ ಅಂತಿದ್ರು. 80-85 ವರ್ಷ ಆದ್ಮೇಲೆ ಅವರು ಹೋದರು. ಹುಟ್ಟಿದಾಗಿ ಹಿಡಿದು ಒಂದು ಗುಟ್ಟಕ್ಕೆ ನೀರು ಕುಡಿದಿಲ್ಲ, ಒಂದು ತುತ್ತು ಅನ್ನ ಉಂಡಿಲ್ಲ. ಏನ್ ಮಾಡ್ಬೇಕು? ಅವ್ರ ಶರೀರ ಗುಣ ಹಂಗಿದ್ದರೆ ಇರುತ್ತಿತ್ತು. ನಾವೇನ್ ಮಾಡ್ಬೇಕು ಅದಕ್ಕೆ?
ಅವ್ರ ಬಲ್ಲಿ ಹೋಗಿ ಸಾವಿರ ಮಂದಿ ಭಕ್ತರು ಹೋಗಿ ರೊಕ್ಕ ಹಾಕಿದ್ದು, ಬಂಗಾರ ಹಾಕಿದ್ದು, ಅದು ಮಾಡಿ ಇದು ಮಾಡಿ ಅದರದ್ದು ಬ್ರಾಂಚ್ಗಳು ಮಾಡಿ ಎಲ್ಲಾ ಕಡೆ ಮಠ ಮಾಡಿ ಅವರು ದೊಡ್ಡ ಸಂಪತ್ತುಗಳು ಮಾಡಿ ಬೆಳ್ಳಿ ಪಾದುಕೆಗಳು ಮಾಡಿ ಸಿಕ್ಕವರೆಲ್ಲ ಕಾವಿ ಬಟ್ಟೆ ಹಾಕೊಂಡು ಸ್ವಾಮೀಜಿ ಅಂತ ಅದ್ರಾಗ ಹೊಕ್ಕೊಂಡು ಆ ಬೆಳ್ಳಿ ಬಂಗಾರ ಎಲ್ಲ ಕಳುವು ಮಾಡಿ ಆಸ್ತಿ ಎಲ್ಲ ತಮ್ಮ ಹೆಸರು ಮಾಡಿಕೊಂಡು ಒಬ್ರಿಗೊಬ್ರು ಕೋರ್ಟು ಕಚೇರಿ ಅಥವಾ ಒದ್ದಾಡೋ ಇವೆಲ್ಲ ಏನಿವೆಲ್ಲ. ಮತ್ತು ಅಷ್ಟೊಂದು ಭಕ್ತರು ಅಷ್ಟೊಂದು ಶಿಷ್ಯರು ಇದ್ಮೇಲೆ ಒಬ್ಬರೇ ಅವ್ರಂಗ ಕೂಳ ನೀರ ಬಿಟ್ಟು ಬದುಕವ್ರು ಯಾರು ತಯಾರಾದ್ರೇನು? ಒಟ್ಟು ಉಲ್ಟಾ ಸೀದಾ ಮಾಡಿದ್ರೆ ನಿಮಗೆ ಗ್ರೇಟ್ ಅನಿಸ್ತದ. ನಾರ್ಮಲ್ ಆಗಿ ಉಂಡು ತತ್ವಜ್ಞಾನಿ ಆಗಿರೋದು ಚಂದ ಅನ್ಸಲ್ಲ. ಇದೇ ನಮ್ಮದು ದುರ್ದೈವ. ಊಟ ಮಾಡ್ರಿ, ನಿದ್ದೆ ಮಾಡ್ರಿ, ನಿಮ್ಮ ನಿತ್ಯ ಕಾಯಕ ಮಾಡ್ರಿ, ಶರೀರ ಮೇಂಟೈನ್ ಮಾಡ್ರಿ, ಹೆಂಡ್ರ ಮಕ್ಕಳ ಸೇವೆ ಮಾಡ್ರಿ, ಗುರುಲಿಂಗ ಜಂಗಮರ ಒಂದಿಷ್ಟು ನಿಮ್ಮ ಆಧ್ಯಾತ್ಮ ಸಾಧನೆ ಮಾಡ್ರಿ. ಏನೇನ್ ಮಾಡೋದೆಲ್ಲ ಮಾಡ್ಕೋತ ಆನಂದವಾಗಿರು. ಒಂದೇನಾರ ಉಲ್ಟಾ ದಂಧ ಮಾಡಿದ್ರೆ ನಿಮಗೆ ಗ್ರೇಟ್ ಅನ್ನಿಸ್ತದೆ. ಹಂಗದಾರ ಹಿಂಗದಾರ ಏನ್ ಮಾಡೋಣ, ಹ್ಯಾಂಗಿದ್ರೆ ತಗೊಂಡು ಬೇಕಾಗಿಲ್ಲ ಅಂತ ಒಟ್ಟ ಎಕ್ಸಾಂಪಲ್ಸ್ ನಮಗೆ ಬೇಕಾಗಿಲ್ಲ. ನಮ್ಮ ಶುದ್ಧ ಬ್ರಹ್ಮಪೀಠ ಇದು ಸಹಜ ಜ್ಞಾನ, ಇದು ಅಸಹಜ ಜ್ಞಾನ ಅಲ್ಲ. ಅವಕ್ಕೆಲ್ಲ ಏನಂತಾರ, ಎಕ್ಸ್ಟ್ರೀಮಿಟೀಸ್ ಅಂತಾರ. ಅದೆಂಥದ್ದು, ಎವರೆಸ್ಟ್ ಶಿಖರದ ತುದಿಗೆರೆ ಹೋಗೋದು, ಇಲ್ಲ ಪಾತಾಳದಾಗರೆ ಇರೋದು. ಬೇಕಾಗಿಲ್ಲ, ನಮ್ಮ ಭೂಮಿ ಮೇಲೆ ಇದ್ದು ಚಂದ ಇರ್ಬೇಕು, ಚಂದ ಆಗ್ಬೇಕು. ಬಿ ನಾರ್ಮಲ್, ಡೋಂಟ್ ಬಿ ಅಬ್ನಾರ್ಮಲ್. ಇಷ್ಟು ತತ್ವಜ್ಞಾನ ಮಾಡಿ ಒಂದೇನಾರ ಜಾದು ಮಾಡಿದ್ನಿ ಅಂದ್ರೆ 1000 ಮಂದಿ ಬರ್ತಾರ ನಮಗೀಗ. 1000 ಮಂದಿ ಬರ್ತಾರ. ಮಕ್ಕಳು ಆಗಿಲ್ಲ ಅಂತ ಹೇಳಕ್ಕೆ ಯಾವರೇ ಒಂದಿಟ್ಟು ಔಷಧ ಕೊಡೋದು ಇಂಥವು ಮಾಡಿಬಿಟ್ಟೇವ ಅಂತಂದ್ರೆ ಮನೆ ಮುಂದೆ ಕ್ಯೂ ಹಚ್ಚಿಬಿಡ್ತಾರ. ಜಗ್ಗಿ ಮಂದಿ ಬರ್ತಾರ ನಮ್ಗಂತವೆಲ್ಲ ಮಾಡೋರು. ನಿಂಬಲ್ಲಿ ಮನುಷ್ಯರು ಬಹಳ ಮಂದಿ ಬರ್ತಾರ. ನಾವೇನ್ ಹೇಳ್ತೀವಿ ಸ್ವಲ್ಪ ತಿಳ್ಕೊಂಡು ಇದ್ರಂಗೆ ಕಲೀರಿ, ನೀವು ಒಂದ್ ಸ್ವಲ್ಪ ಮಾಡ್ರಿ, ಎಲ್ಲ ಬೇಕಾಗಿಲ್ಲ ನಮ್ಗೆ. ಜ್ಞಾನ ಹೇಳು, ಇಲ್ಲಂದ್ರೆ ಅಂತವೆಲ್ಲ ಬೇಕಾಗಿಲ್ಲ. ಇದ್ದ ಮಕ್ಕಳಿಗೆ ಹೊರಗೆ ಓಡಿಸ್ಬಿಟ್ಟಿವಿ ನಾವು. ಯಾವ ಮಕ್ಕಳು ಬೇಕು ನಮ್ಗೆ? ಏನೇನು ಬೇಕಾಗಿಲ್ಲ. ಆತ್ಮಜ್ಞಾನದ ಮುಂದೆ ಯಾವುದು ಬೇಕಾಗಿಲ್ಲ. ಯಾವ ಪವಾಡ ಬೇಡ, ಯಾವ ಆರೂಢ ಬೇಡ, ಈ ರೂಢ ಬೇಡ, ಏನು ಬೇಡ. ಸಹಜ ದಿನ 1-2 ಹೊತ್ತು ಆತ್ಮಜ್ಞಾನ ಚಿಂತನೆ ಮಾಡಿ ಒಂದಿಟ್ಟು ಅಮೃತ ಉತ್ಪನ್ನ ಮಾಡಿಕೊಂಡು ಶಾಂತವಾಗಿ ಆನಂದ ಇರೋದು ಬೇಕಾ? ಯಾವ ಪವಾಡ ಪುರುಷರು ಬೇಡ, ಯಾವ ಮಹಾತ್ಮರು ಬೇಡ, ಯಾರ್ಯಾರು ಬೇಡ. ಅಂತವೇನಾರು ಮಾಡ್ಯಾರನ್ರಿ ನಿಶ್ಚಲ್ದಾಸರು? ಚುಚ್ಚು ಕೆಲಸಗಳು ಎಲ್ಲಾರ? ಏನಿಲ್ಲ. ಅಂತವಕ್ಕೆ ಮಹತ್ವನೇ ಇಲ್ಲ ನಂಬಲ್ಲಿ. ತಿಳಿಗೇಡಿಗಳಿಗೆ ಒಂದು ಏನರೆ ಇಂಥದ್ದು ಟ್ವಿಸ್ಟ್ ಮಾಡಿದರೆ ಘನ ಅಂತಾರಂತ ತಿಳ್ಕೊಂಡು ಒಂದೇನಾರ ಹಿಸ್ಟ್ರಿ ಕ್ರಿಯೇಟ್ ಮಾಡಿಬಿಡ್ತಾರ. ಕ್ರಿಯೇಟ್ ಮಾಡಿದ್ರೆ ಅಬಾಬಾಬಾಬಾ ಅಂತಾರ. ಒಬ್ಬ ಮನುಷ್ಯ ಹುಟ್ಟಬೇಕಾದ್ರ ತಂದೆ ತಾಯಿ ಇರಬೇಕಾ ಬೇಡ? ತಂದೆ ತಾಯಿ ಇಲ್ಲದೆ ಮನುಷ್ಯ ಹುಟ್ಟತಾನ? ಇರಬೇಕು. ರೇಣುಕಾಚಾರ್ಯ ನಮ್ಮಂಗೆ ತಂದೆ ತಾಯಿ ಹೊಟ್ಟಿಲೆ ಹುಟ್ಟಿದವನು ಅಂತಂದ್ರ ಅಷ್ಟೊಂದು ಘನವಾದ ಒಂದು ಪ್ರಭಾವ ಜನರಲ್ಲಿ ಉಂಟಾಗಲ್ಲ. ತಂದೆ ತಾಯಿ ಇಲ್ಲದೆ ಲಿಂಗದಾಗ ಹುಟ್ಟೇನಂತ ಹುಟ್ಟಿಸ್ಬಿಡಮಂತ ಒಂದು ಟ್ವಿಸ್ಟ್ ಮಾಡಿ ಇಟ್ಬಿಟ್ರು. ಅವ್ರ ತಂದೆ ತಾಯಿ ಹೆಸರು ಸೀಕ್ರೆಟ್ ಇಟ್ಬಿಟ್ಟು ಏನ್ ಮಾಡಿಬಿಟ್ರು, ಲಿಂಗದಾಗ ಹುಟ್ಟಾನ. ಆಗಿನ ಕಾಲದಾಗ ಲಿಂಗೋದ್ಭವರು ಅಂತಂದ್ರ ದೊಡ್ಡ ಗೌರವ ಇತ್ತು. ಆ ಕಾಲಘಟ್ಟದಲ್ಲಿ ಅವರ ವೈಭವವನ್ನ ಅನುಭವಿಸಿ ಹೋದರು. ಮುಂದಿನವ್ರಿಗೆ ಲಿಂಗನೂ ಬೇಕಾಗಿಲ್ಲ, ಉದ್ಭವನೂ ಬೇಕಾಗಿಲ್ಲ, ಬರೀ ಕೆತ್ತೆ ಬಾಜಿ ಜಗಳ ಬೇಕಾಗ್ಯಾವ ಅಷ್ಟೇ. ಈಗ ಅದ್ರ ಬಗ್ಗೆ ಉಲ್ಟಾ ಸೀದಾ ಚರ್ಚೆ ಮಾಡಿ, ನೀವು ಏನ್ ಚರ್ಚೆ ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕು ಮಾಡಿ ಹೋಗ್ಬಿಟ್ರ ಲೀಲೆ.
ಬೇಕಿದ್ರ ನೋಡು, ಬೇಡಾದ್ರೆ ಹಾಳು ಬೀಳೋದು ಬಿಟ್ಬಿಟ್ರು ಅವ್ರು ಅಷ್ಟೇ. ಸಿದ್ಧಾಂತ ಶಿಖಾಮಣಿ ಓದಿದ್ರೆ ಅದ್ರದ್ದು ಬೆನಿಫಿಟ್ ಸಿಗ್ತದ, ಸಿಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ, ಓದ್ಲಿಲ್ಲ ಅಂದ್ರೆ ಬಿಡ್ರಿ. ಅದೇನು ನಾನು ಸಿದ್ಧಾಂತ ಶಿಖಾಮಣಿ ಓದೋದು ಯಾರು ಬೆನ್ನತ್ತಾರೆ? ನಾನು ಯಾವ ಹುಚ್ಚವನ್ ಯಾರು ಗೋಕಾಕ್ನವ್ ಅದೇನು ಸುಳ್ಳು ಸಿದ್ಧಾಂತ ಶಿಖಾಮಣಿ ಹಿಡ್ಕೊಂಡಿದ್ದ, ಅವನಿಗೆ ಏನು ಗೊತ್ತೇ ಇಲ್ಲ, ಅವನಿಗೆ ಯಾವುದು ಗೊತ್ತಿಲ್ಲ, ಸುಮ್ಮನೆ ವಯಸ್ಸಾಗ್ಯದ ಹುಚ್ಚುಚ್ಚು ಮಾತಾಡ್ತಿರ್ತಾವ. ಏನಾರ ಒಂದು ಅಂದ್ಬಿಡೋದು ಅದಕ್ಕರೆ ಅವನು ಸುಡುಗಾಡು ಅನಿಸ್ತಿತ್ತು ಅಂದ್ರೆ ಬಿಟ್ಬಿಡಪ್ಪ, ನೀ ಎದಕ್ಕದ ಹಿಡ್ಕೊಂಡಿದ್ದಿ, ಹಿಡ್ದವ್ರಿಗೆ ನೀನ್ ಯಾಕೆ ಹೇಳಕತ್ತಿದ್ದಿ, ನಿನ್ಗೆ ಯಾರು ಸಜೆಷನ್ ಕೇಳಕತ್ತಾರ, ಯಾವ್ದು ಹಿಡೀಲಿ ಯಾವ್ದು ಬಿಡ್ಲಿ, ಏನ್ ದೊಡ್ಡ ಮನುಷ್ಯ ನೀನ್ ಅಂತೇಳಿ ನಿನಗೆ ಮರ್ಯಾದೆ ಕೊಟ್ಟು ಕೇಳಕತ್ತ, ನೀನ್ ಪಾಡಿಗೆ ನೀನಿರು. ಸಿದ್ದೇಶ್ವರ ಮಹಾಸ್ವಾಮಿಗಳು ಒಂದು ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಬರೆದರನ್ನು ಗೊತ್ತಿಲ್ಲ ನೋಡಿ. ಮೂರ್ಖರ್ರಿ, ಮೂರ್ಖರು ಒಂದಿಷ್ಟು ಮಂದಿ ಮೂರ್ಖರು ತಯಾರಾಗ್ಯಾರ, ಅವ್ರಿಗೆ ಏನು ಮಾಡಕ್ಕಾಗಲ್ಲ. ಮಾಡಿದ ಗ್ರಂಥದನ್ನ ಸಿದ್ದೇಶ್ವರ ಸ್ವಾಮಿ ಮಲ್ಲಿಕಾರ್ಜುನ ಶಾಸ್ತ್ರಕ್ಕಿಂತ ದೊಡ್ಡ ಪಂಡಿತರು ಇವರೆಲ್ಲ ಮಾತಾಡೋರು, ಅವಲಕ್ಷಣ ನನ್ನ ಮಕ್ಕಳು. ಗೊತ್ತಿಲ್ಲ. ನಾನು ಏನು ಗ್ರಂಥ ಹಿಡಿತೀನಿ ಅವೆಲ್ಲ ಹೃದಯ ಭಾಗ, ಅದಕ್ಕೆ ಯಾರು ಪ್ರಶ್ನೆ ಮಾಡ್ಲಿಕ್ ಬರ್ಲಾರ್ದಂಗದವ್ ನಮ್ಮ ಹಿಡಿದ ಗ್ರಂಥಗಳು. ಈಗ ಮಧ್ಯಾಹ್ನ ಓದ ಗ್ರಂಥನು ಏನ್ ಸಾಮಾನ್ಯ ಇಲ್ರಿ. ಈಗ ಅದು ಮಧ್ಯಾಹ್ನದನ್ನು ಭಾರಿ ಅರ್ಬಟದ, ಬಹಳ ಸರಳ ಅದು. ಮತ್ತ ಅದಕ್ಕೆ ಗೌರಮ್ಮವ್ರಿಗೆ ಕೇಳಿದೆ, ಒಂದಿಟ್ಟು ಫೋನ್ ಗೀನ್ ಮಾಡ್ದೇವ ಯಾರಿಗೆ ಅಂದ್ರೆ, ನಿನ್ನೆ ಅಟೆಂಡ್ ಆಗಿದ್ ಗೊತ್ತಿರ್ತದ್ರಿ, ದಿನ ಮಾಡೋದಿರ್ತದೆ ಏನಂತ ಹೇಳಕ್ಕೆ ನನಗೆ ಬೈದ್ ಬಿಟ್ರು, ಹೋಲ್ ಬಿಡಕ್ಕೆ ಸೂಕತ್ಬಿಟ್ರಿ. ಒಬ್ರಿಗೊಬ್ರು ಫೋನ್ ಮಾಡ್ಬೇಕು. ನಿನ್ನೆ ನಮ್ಮ ಇವ್ರು ಗೌರಮ್ಸಿ ನಮ್ಮ ಇವರು ನಾಗರತ್ನವ್ರು ಅಂದಿದ್ರು, ಅದು ನೆನಪಿಟ್ಕೊಂಡು ಬಂದ್ಬಿಟ್ಟಿದ್ದೇವೆ. ಒಬ್ರಿಗೊಬ್ರು ಜಾಯಿನ್ ಆಗವ್ರು ಏನ್ ಮಾಡ್ಬೇಕು, ಒಬ್ಬರು ಇಬ್ಬರಿಗೆ ಫೋನ್ ಮಾಡಿ ಬರ್ರಿ ಜಾಯಿನ್ ಆಗಮ್ಮ ಅಂದ್ರೆ 1:45 ಪ್ರಕ್ರಿಯೆ ಚಾಲು ಮಾಡಿದ್ರೆ 2 ಗಂಟೆಗೆ ರೆಡಿ ಇರ್ತೀರಿ. ಕರೆಕ್ಟ್ 2 ರಿಂದ 3 ಮುಗಿಸ್ಬೇಕಂತ ಅದು ಫಿಕ್ಸ್ ಇಟ್ಟಿವಿ. 3ಕ್ಕಿಂತ ಹೆಚ್ಚು ಹೋಗ್ಬಾರ್ದು, ರೆಸ್ಟ್ ಮಾಡೋ ಸಮಯ. ಮತ್ ಮಲ್ಕೊಳ್ಳಿ 3:30 ಮಲ್ಕೊಂಡು 5:30 6ಕ್ಕೆ ಹೇಳಲಿ. ಮಲ್ಕೊಳ್ಳೋ ಟೈಮ್ ಒಳಗೆ ಇಟ್ಟಿವಿ ಬೇಕಂತ ಹೇಳಿ, ಒಂದ್ ಸ್ವಲ್ಪ ತತ್ವಜ್ಞಾನ ಆನಂದ ಆಗ್ಲಿ, ತಣ್ಣಗಾಗ್ಲಿ ಅಂತ. ಅವ್ರು ನಾಗರತ್ನಮ್ಮವ್ರು ಇಲ್ಲ, ಮತ್ತೆ ಸಂಪರ್ಕಾಧಿಕಾರಿಗಳು ಇನ್ನೊಬ್ಬರಿಗೆ ಚಾರ್ಜ್ ಕೊಟ್ಟು ಒಂದ್ ಸ್ವಲ್ಪ ಫೋನ್ ಮಾಡ್ರಿ, ಮಧ್ಯಾಹ್ನ ಅಟೆಂಡ್ ಆರಿ ಅಂತ ಹೇಳಿಲ್ಲ ಅವ್ರು ಯಾರಿಗೆ. ಒಬ್ರಿಗೊಬ್ರು ಹೇಳಿ ಕೇಳಿ ಇದು ಮಾಡಿದ್ರೆ ಆತದ. ಆಯ್ತು, ಟೈಮ್ ನೋಡ್ರಿ. ಒಬ್ಬರು ಇಬ್ಬರಿಗೆ ಫೋನ್ ಮಾಡಿದ್ರೆ 3 ಮಂದಿ ಕಮ್ಯುನಿಕೇಶನ್, ಅವ್ರು ಒಂದ್ ಇಬ್ಬರಿಗೆ ಮಾಡಿದ್ರ ಅಂದ್ರೆ 5 ಮಂದಿ ಕಮ್ಯುನಿಕೇಶನ್. 5 ನಿಮಿಷನಾಗ ಎಲ್ಲರಿಗೆ ಫೋನ್ ಹೋಗ್ಬಿಡ್ತದ. ನಿನ್ನೆ ಚಾಲು ಆಗಿದ್ದು ಎಲ್ಲರಿಗೆ ಗೊತ್ತದ, ಮತ್ತೆ ಹೇಳೋದಿರ್ತದೇನೋ ಅಂದ್ಬಿಟ್ರು, ಹೋಲ್ ಬಿಡ ಕಡೆ ಅಂತ ಟೈಮ್ ಆಗಿತ್ತು, ಚಾಲು ಮಾಡ್ಬಿಟ್ರಿ. ಒಂದು 4 ದಿನ ರೂಢಿ ಆಗೋ ತನಕ ಒಬ್ರಿಗೊಬ್ರು ಫೋನ್ ಮಾಡ್ರಿ. ರೂಢಿ ಮಾಡ್ಕೊಳ್ಳೋ ತನಕ ಒಂದ್ ಸ್ವಲ್ಪ ಫೋನ್ ಮಾಡಿ ಸಹಕರಿಸ್ರಿ. ಮಧ್ಯಾಹ್ನದ ಕಳಿಸಿ ನೋಡ್ರಿ, ಬಹಳ ಚಂದದ ಅರ್ಬಟದ ಅದರದ. ನೀವ್ ಹೆಂಗ ಈ ಒಂದು ಮೆಲುಕು ಕಾರ್ಯಕ್ರಮಕ್ಕ ನೋಟ್ಸ್ ಮಾಡ್ಕೊಂಡು ಏನ್ ಕಷ್ಟಪಟ್ಟಿರಿ, ಅದನ್ನೇ ಅವ್ರ ಮಗ ಬರ್ದನ್ನ ಗಣಪತಿ ಭಟ್ಟ. ಈ ಮೆಲುಕು ಅವ್ರ ಅಪ್ಪ ಮಾಡಿದ ಪ್ರವಚನ ನಾವು ಅದನ್ನು ಬರ್ಕೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿವಿ, ಕ್ಯಾಸೆಟ್ ಕೇಳಿ ಅಂತೇಳಿ. ಅದು ಎಲ್ಲ ಬಹಳ ಚಂದದ ಇವತ್ತು ಮಧ್ಯಾಹ್ನದ್ದು. ಅದು ಸ್ವಲ್ಪ ಓದ್ಕೊಳ್ರಿ, ನೋಡ್ಕೊಳ್ರಿ, ಅದು ಕೇಳ್ರಿ. ಬ್ಯೂಟಿಫುಲ್ ಆಡಿಯೋ ಅದ ಇವತ್ತಿನ. ಓಕೆ, ನಮಸ್ಕಾರ. ಟೈಮ್ ಆಯ್ತು 10:18 ಆಯ್ತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಒಬ್ರು ಯಾರು ಸಂಪರ್ಕಾಧಿಕಾರಿಗಳು ನಮ್ಮ ನಾಗರತ್ನಮ್ಮವ್ರು ಇರ್ಲಾರ್ದಾಗ ಯಾರು ಮಾಡ್ತೀರಪ್ಪ ಕೆಲಸ? ಒಬ್ರಿಗೊಬ್ರು ಫೋನ್ ಮಾಡಿ ಜಾಯಿನ್ ಆಗೋ ಕೆಲಸ.
ಯಾರು? ನೀವು ಏನ್ ಮಾಡ್ತೀರಿ? ಅಲ್ಲೇನ್ ಮಾಡ್ತೀರಿ, ಇಲ್ಲೇನ್ ಮಾಡ್ತೀರಿ? ನೀವು ಯಾವಾಗ ಯಾರ ಕೈಗೆ ಸಿಗ್ತಿರೋ ಯಾರ ಕೈಗೆ ಸಿಗಲ್ಲ. ನಿಮ್ಮದು ನಿಮ್ಮ ಮ್ಯಾಲ ನಾವು ಭರೋಸೆ ಇಟ್ಟೇ ಇಲ್ಲ ನಾವು. ಯಾವ್ದಾರ ಒಂದು ಗಿರಾಕಿ ಬರ್ತಂದ್ರೆ ಬಿಟ್ಬಿಡ್ತಾರ ಕನ್ನಡಿ. ಆಯ್ತು ಬಿಡ್ರಿ, ನಡಿ ಸಾಕು, ನಿಮ್ಮದು ಶುದ್ಧ ಬ್ರಹ್ಮ ಪಾಠ, ಪುಗಿಸತೆ ಪಾಠ ಬೇಕಾಗಿಲ್ಲ ನಮ್ಗಂತಾರ ಅವ್ರು. ನಿಮ್ ಮ್ಯಾಲ ಮಾತ್ರ ಯಾರಿಗಾರ ನಂಬ್ತೀವಿ, ನಿಮ್ ಮ್ಯಾಲ ನಂಬಂಗಿಲ್ಲ. ನೀವು ಯಾವ ಟೈಮ್ನಾಗ ಯಾಕಂಡ್ ಪಂಚರಾಗಿ ಹೋಗ್ಬಿಡ್ತೀರ ಗೊತ್ತಿಲ್ಲ. ಅವ್ರ ವೃತ್ತಿನ ಹೆಂಗೆ ಅದು. ಮತ್ತೆ ಗುಡಿಗೆ ಕಂಟಿನ್ಯೂ ಯಾರು ಬೇಕವ್ರೆ ಬರ್ತಿರ್ತಾರೆ, ಅವಾಗ ಬೇಕವಾಗ. ಮತ್ತ ಅವ್ರ ಏನ್ ಮಾಡ್ಬೇಕು? ನಮ್ ತಲೆ ಮೇಲೆ ಕಾಲು ಇಡ್ತಿರಿಲ್ಲಪ್ಪ, ನಮ್ ತಲೆ ಮೇಲೆ ಕಾಲು ಇಡ್ತಿರಿಲ್ಲಪ್ಪ ಕಂಬಿ ಗುರುಗಳೇ. ಜೀವಂತಿರೋದ್ರಾಗ ಇಟ್ಟು ಬಿಡ್ದೇವ್ ನಾವು. ಹೊಲಕ್ಕೆ ಸಾಕಾಗಿ ಬಿಟ್ಟದ, ಬ್ಯಾಸರ ಬಂದದ ಎಲ್ಲರಿಗೂ. ವಾಮನಗೆ ಇಟ್ಟು ತಲೆ ಮೇಲೆ ಯಾರು? ವಾಮನ ದೇವ, ನರಕಾಸುರ. ನರಕಾಸುರ ಯಾರು? ಬಲಿ ಚಕ್ರವರ್ತಿ. ಜೀವಂತರಾಗ ಇಟ್ಟು ನೆಲಕ್ಕೆ ದಬ್ಬಿ ಬಿಟ್ಟಿದ್ದ. ಇಟ್ಟು ಮುಗಿಸ್ಬಿಡ್ರಿ ಕಡೆ ಹೋಲಿ, ನಮಗ ಸಾಕಾಗ್ಬಿಟ್ಟ. ಏನಪ್ಪಾ ಅಂದ್ರೆ, ಅವ ಹೊಲದವರು ನಾಳೆ ಸರ್ವೆ ಮಾಡ್ಲಕ್ ಬರ್ಲಕತ್ತಾರತ್ತ ಹೊಲಕ್ಕ, ಬರ್ರಿ ಅಂದಾರ. ಅದು ಯಾವ ಟೈಮಿಗೆ ಹೋಗ್ಬೇಕು ಏನು? ರಾತ್ರಿ 8 ಫೋನ್ ಮಾಡಂದ್ರು, 8ಕ್ಕೆ ಫೋನ್ ಹಚ್ಚೋದ್ರಾಗೆ ಸ್ವಿಚ್ ಆಫ್ ಆಗಿಬಿಟ್ಟದ. ಅವ್ರು ಯಾರು ಲಿಂಕ್ ಪರ್ಸನ್. ನಾಳೆ ಮುಂಜಾನೆ ಏನೇನಾಗ್ತದ ನೋಡ್ಬೇಕು. ಮಧ್ಯಾಹ್ನ ಪಾಠ ಕ್ಯಾನ್ಸಲ್ ಆಗುವ ಸಂಭವ ಅದ. ನೀವು ಸ್ವಲ್ಪ ಮಧ್ಯಾಹ್ನ ಪಾಠ ಓದ್ತೀರಾ ಕಂಬಿ ಗುರುಗಳೇ? 2 to 3. ವಿಶ್ವಾಸ. ಅದೇ ಮತ್ತೆ ಟೈಮ್ ನೋಡ್ರಿ ಹೆಂಗದ. ಈಗ ನಮ್ ಬಿಟ್ಟಿರೋದು ಬುಕ್ ನಿಮ್ಮಲ್ಲಿ ಒಬ್ಬರ ಬಲ್ಲೇ ಅದು. ಈಗ ಅದು ಏನಂತೀರಿ, ವಾಗ್ದಾನ ಮಾಡಿದ್ಮೇಲೆ ಕೆಲಸ ಸಕ್ಸಸ್ ಆಗ್ತದೋ ಇಲ್ಲೋ ಅನ್ನೋದು ನಿಮಗೆ ಗ್ಯಾರಂಟಿ ಇರಲ್ಲ. ಆ ಟೈಮಿಗೆ ಏನ್ ಹತ್ತದೋ ಗೊತ್ತಿಲ್ಲ. ಅದಕ್ಕ ಏನ್ ಮಾಡ್ರಿ, ಅನುಕೂಲ ಆದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಯಾರು ಇದ್ದವರು ಬೇರೆ ಯಾವ್ದಾರ ಗ್ರಂಥ ತಗೊಂಡು ಚರ್ಚೆ ಮಾಡ್ರಿ. ಹೌದಲ್ರಿ? ಬೇರೆಯವರು ಇನ್ನೊಂದು ಬೇರೆ ಗ್ರಂಥ ತಗೊಂಡು ಚರ್ಚೆ ಮಾಡ್ರಿ. 2 to 3 ಏನಾರ ಒಂದು ಆಧ್ಯಾತ್ಮ ಚಿಂತನೆ ಮಾಡ್ರಿ ಮಧ್ಯಾಹ್ನ. ಪಾಠ ಇರ್ತಿದ್ರು, ನಾವ್ ಫೋನ್ ಮಾಡ್ಬೇಕು ಎಲ್ಲಾರ್ಗಿ. ನಾಗರ ಸಮಾಜ ನಮ್ಗ ನಮ್ಮದು 2ರಿಂದ 3 ಅದರಿ, ಅದಕ್ಕ ಇದಕ್ಕ ಸಂಬಂಧ ಇಲ್ಲ. ಎಲ್ಲಾರಿಗೂ ಫೋನ್ ಮಾಡ್ಬೇಕ್ರಿ, 34 ಮಂದಿಗೆ ಎಲ್ಲಾರಿಗೂ ಗೊತ್ತು. ಇವ್ರು ಪ್ರತಿವಾರ ಫೋನ್ ಮಾಡ್ತಾರ್ರಿ, ಯಾವಾಗ ನಾಗರ ಹಂಗ ರೂಢಿ ಇಟ್ಬಿಟ್ಟಾರ್ರಿ. ಅವ್ರಿಗೆ ಬರ್ರಿ ಇದನ್ನ ಫೋನ್ ಮಾಡಿ ಕರ್ದಾಗ ಬರ್ತಾರ್ರಿ. ಅವ್ರು 50 ಮಂದಿ ಮೆಂಬರ್ ಅದಾರ್ರಿ, ಅಷ್ಟು ಮಂದಿಗೆ ಫೋನ್ ಮಾಡ್ಬೇಕ್ರಿ. ನಾಳೆಗೆ ಅವ್ರಿಗೆ ಯಾರಿಗೆ ಫೋನ್ ಮಾಡ್ಬೇಡ್ರಿ, ತಾವಾಗೆ ಬಂದ್ರ ಮಾಡ್ರಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ. ಏನು ಲಗ್ನ ಮುಹೂರ್ತನ ಏನ್ ಕುಂಕುಮ ಹಚ್ಚಿ ಕರಿಬೇಕು ಅವ್ರಿಗೆ? ಆ ಪದ್ಧತಿ ಹಾಕಬಾರ್ದು. ಯಾವುದೇ ಅಲ್ಲಿ ಶ್ರಮ ಬಾಧೆ ಆಗ್ಬಾರ್ದು. ಶ್ರಮ ಸಾಧನೆ ಆಗ್ಬೇಕು. ಶ್ರಮ ಬಾಧನೆ ತಲೆ ಚಿಟ್ ಹಿಡಿದು ಹೋಗ್ತದ ಫೋನ್ ಮಾಡೋದ್ರಾಗ. ಎಲ್ಲರಿಗೆ ಬರ್ರಿ ಅಂತ ಹೇಳಿದ್ರೆ ಮೆಸೇಜ್ ಹಾಕ್ತೀರಿ, ಮುಗೀತಪ್ಪ.
ಆ ಬರಂಗಿಲ್ಲ ಅವ್ರ ಅಂತಾರೆ ಅವ್ರ ಪದ್ಧತಿ ತೆಗಿರೋದು ಚಲೋ ಅಲ್ಲ. 4 ಮಂದಿ ಜಾಯಿನ್ ಆಗಲಿ, ಅವರು ವಾಲಂಟಿಯರ್ಲಿ ಬಂದು ಜಾಯಿನ್ ಆಗ್ಬೇಕು. ಈಗ ಮಧ್ಯಾಹ್ನದ ಪಾಠ ನಮ್ಮದೇನದ ಒಂದು 2-3 ದಿವಸ ಮಾಡಿದ್ರೆ ಮುಂದೆ ಅವ್ರಿಗೆ ರೂಢಿ ಬಿತ್ತಂದ್ರೆ ಅವರೇ ಬಿಟ್ಟು ಬಿಡ್ತಾರೆ. ಕಿಕ್ ಹೊಡ್ಕೋತೆ ಗಾಡಿ ನಡೆಸಿದ್ರೆ ಹಂಗೆ ಫಸ್ಟಿಗೆ ಕಿಕ್ ಹೊಡಿತಾರೆ, ಆಮೇಲೆ ಗಾಡಿ ತಾನೇ ನಡಿಬೇಕು. ಏನ್ ಸಾಯತನ ಹಂಗೆ ಕಿಕ್ ಹೊಡ್ಕೋತಿರ್ಬೇಕ, ಫೋನ್ ಮಾಡ್ಕೋತ ಕುಂದ್ರದು ಅದಲ್ಲದ ಪದ್ಧತಿ ಅಲ್ಲದ. ನೀವು ಅಲ್ಲಿ ಅದು ಮಾಡೋದು ತಪ್ಪದು. ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ ಕಲಿಸ್ಲಕತ್ತೀರಿ ನೀವು. ಫೋನ್ ಮಾಡಿಲ್ಲ, ನಾ ಬಂದಿಲ್ಲ ಅಂತಾರ ಅವ್ರು. ಆಮೇಲೆ ಬ್ಯಾಡ ಅಂತವ್ರು ಬ್ಯಾಡ ತಗೊಂಡು ಏನ್ ಮಾಡ್ತಿರೋ 4 ಮಂದಿ ಬ್ಯಾಡ್ ಬಿಡ ಅಂತ ಹೇಳ್ಸಕ್ ಬಂದ್ರ. ಈಗ ಏನ್ ದಿವ್ಸ ಆಯ್ತು ನೀವು ಈಗ ಒಂದು 6 ತಿಂಗಳು ವರ್ಷ ಆಗ್ಲಕತ್ತದ. ಈಗ ಶುದ್ಧ ಬ್ರಹ್ಮ ಪೀಠದ್ ಮಾಡ್ಲಕತ್ತಿ, ಮಹಿಳಾ ಪೀಠ. ಮತ್ತ ರೆಗ್ಯುಲರ್ ಇಟ್ಬಿಡ್ರಿ, 4ರಿಂದ 5 ದಿನ ಇರ್ತದ. ಬರ್ರಿ ಅಂತ ಹೇಳ್ಬಿಡ್ರಿ, ಸೋಮವಾರಕ್ಕೊಮ್ಮೆ ಇರೋನ ಮತ್ತೆ ಫೋನ್ ಮಾಡ್ಬೇಕಾಗ್ತದ ಅಂತ. ಅದೇನೋ ಅವಶ್ಯಕತೆ ಇರ್ಬೇಕು ಅನಿಸ್ತದ. ಆದ್ರೆ ಫೋನ್ ಮಾಡೋದಲ್ಲ, ಮೆಸೇಜ್ ಕಳಿಸ್ಬಿಟ್ರೆ ಸಾಕು. ನೋಡ್ರಿ, ಅದಿಬ್ರು ವಿಚಾರ ಮಾಡಿ ಆ ತರ ಶ್ರಮ ವಹಿಸಿ ಸತ್ಸಂಗ ನಡೆಸೋದೇನು ಅವಶ್ಯಕತೆ ಇಲ್ಲ. ಎಷ್ಟು ಹೈರಾಣತ್ತ ಗೊತ್ತದ? 50 ಮಂದಿಗೆ ಫೋನ್ ಮಾಡೋದಂದ್ರೆ ಸಣ್ಣ ಮಾತೇನತ್ತ? ಏನ್ ಮನೆಗೆ ಏನ್ ಲಗ್ನ ಮುಹೂರ್ತ ಮಾಡ್ಲಕತ್ತೀರ? ಯಾರಿಗಾರ ಏನಾರ ಬಿಟ್ಟು ಬೀಗರಿಗೆ ಬಿಟ್ರೆ ಹೆಂಗ್ ಆಗ್ತದಪ್ಪ ಅಂತ ಹೇಳಿ ಏನಿಲ್ಲ. ಮತ್ತ ಅದಕ್ಕ ಅಲ್ಲೇ ನೀವು ಸಂಪರ್ಕಾಧಿಕಾರಿಗಳಿಗೆ ಅಪಾಯಿಂಟ್ಮೆಂಟ್ ಮಾಡಿಬಿಡ್ಬೇಕು. ಮಾಡ್ರಿ, ಅವ್ರಿಗೆ ತಮ್ಮ ತಾವೇ ಫೋನ್ ಮಾಡ್ಕೋತಾರ. ನೀವು ಮಾಡ್ಕೋತ ಕುಂದ್ರದಿಲ್ಲ, ನೀವು ಮಾಡಿಸೋರು. ನೀವು ಅಧಿಕಾರಿಗಳು ಒಂದಿಬ್ಬರಿಗೆ ಆಕ್ಟಿವ್ ಇದ್ದವ್ರಿಗೆ ಏನ್ ಮಾಡ್ಬೇಕು, ಫೋನ್ ಮಾಡ್ರಿ, ನೀವು ಎಲ್ಲರದ್ದು ಫೋನ್ ನಂಬರ್ ತಗೋರಿ ಅಂತ ಹೇಳಕ್ಕೆ ಅವ್ರಿಗೆ ಹೇಳ್ಬೇಕು. ನಾವ್ ಯಾರಿಗೆ ಮಾಡಂಗಿಲ್ಲ, ಮಾಡಕ್ಕಾಗಿಲ್ಲ ಅನ್ನೋ ಆಯ್ತು, ಮನೆ ಮಕ್ಕಳದ್ ಬಿಟ್ಬಿಡ್ಬೇಕು ಅಷ್ಟೇ. ಮಾಡೋದು ಎಲ್ಲರೂ ವರ್ಕ್ ಮಾಡ್ಬೇಕಿದ್ರಾಗ. ನೀವೇ ಮಾಡ್ಕೋತ ಕುಂದ್ರದಲ್ಲ. ಒಂದಿಬ್ಬರಿಗೆ ಆಕ್ಟಿವ್ ಮಾಡಿ ಒಂದು 10 ಮಂದಿಗೆ ಫೋನ್ ಮಾಡ್ರಪ್ಪ, ಮತ್ತ ಅವ್ರು ಬೇರೆ 10 ಮಂದಿಗೆ ಮಾಡಿರತ್ತ ಒಂದು ವ್ಯವಸ್ಥೆ ಮಾಡಿ ಕೊಟ್ಬಿಡ್ಬೇಕು ಅವ್ರಿಗೆ. ಫೋನ್ ಮಾಡೋದಂತ ಮತ್ ಪಾಠಕ್ಕೆ 2 ತಾಸು ಕುಂದಿರ್ಬೇಕು, ಅದ 3 ತಾಸು ಹೋಗ್ತೈತ್ರಿ. ನೀವು ಏನ್ ಮಾಡ್ಲಕತ್ತೀರಿ, ನನಗ ಕಷ್ಟಗಳು ಹೇಳಿದ್ರಿ ಅಂದ್ರ ನಾ ನಿಮಗ ಪರಿಹಾರ ಹೇಳ್ಬೋದು. ನೀವು ಏನು ನಿಮ್ಮನ್ನ ನೀವೇ ಏನ್ರ ಮಾಡ್ಕೊತ ಕೂತಾರ ನಾವೇ ಮಾಡ್ತೀವಿ. ಮಾಡ್ರಿ. ಅಲ್ಲಿ ಇದ್ದವ್ರಿಗೆ ಒಂದು 50 ಮಂದಿ ಅದಾರ ಅಂದ್ರೆ 5 ಮಂದಿಗೆ ಜಮಾಸ್ಕೊಂಡು 10 ಮಂದಿಗೆ ಫೋನ್ ಮಾಡ್ರಿ ಅಂತ ಹೇಳ್ಬೇಕು. ಒಂದು 5 ಮಂದಿ ತಯಾರಿ ಸಂಪರ್ಕಾಧಿಕಾರಿಗಳಂತ ನಾವು ಮಾಡ್ಕೊಳಕತ್ತೀವಿ. 50 ಮಂದಿ ಸದಸ್ಯರದೀವಿ. ಇದ್ರಾಗ ಒಬ್ಬೊಬ್ಬರು ಸಂಪರ್ಕಾಧಿಕಾರಿಗಳು 10 ಮಂದಿಗೆ ಫೋನ್ ಮಾಡಬೇಕು, ಸೋಮವಾರ ಸತ್ಸಂಗದ ಬಗ್ಗೆ ಅಂತೇಳಿ ಒಬ್ಬರಿಗೊಬ್ಬರು. ಅದು ಏನು 1 ವಾರ 2 ವಾರ ಮಾಡಬೇಕು. ಆಮೇಲೆ ಮುಂದೆ ಅವ್ರು ತಾವೇ ವಾಲಂಟ್ರಿಲಿ ಬರ್ಬೇಕು. ಸ್ವಯಂ ಸ್ಫೂರ್ತಿಲಿಂತ ಬರ್ಬೇಕು. ನೆನಪು ಮಾಡೋದಕ್ಕೆ ಮೆಸೇಜ್ ಅಂತೂ ಹಾಕಿರ್ತದ. ಅದೇನು ಬೆನ್ನತ್ತಿ ಫೋನ್ ಮಾಡಿ ಮೆಸೇಜ್ ಹಾಕೋದೇನಿರ್ತದೆ. ಓಕೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಜಯ ಶ್ರೀ ಜಯ ಶ್ರೀ